ನಡೆಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿತ್ರದುರ್ಗ ಜಿಲ್ಲೆಯ ಶಾಸಕರು ಹಾಗೂ ಕಡೂರು ತರೀಕೆರೆ ಶಾಸಕರ ಜೊತೆ ನಾಳೆ ಸಿಎಂ ಮತ್ತು ಡಿಸಿಎಂ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಎಂದು ಸಚಿವ ಡಿ ಸುಧಾಕರ್ ಹೇಳಿದ್ದಾರೆ. ಹಿರಿಯೂರಿನಲ್ಲಿ ರೈತರ ಸಭೆಯಲ್ಲಿ ಮಾತನಾಡಿ 100ಕ್ಕೆ 100ರಷ್ಟು ನನ್ನ ಅವಧಿಯಲ್ಲಿ ಈ ಭಾಗದ ಎಲ್ಲ ಕೆರೆಗಳಿಗೆ ನೀರು ತುಂಬಿಸಲು ಸಂಕಲ್ಪ ಮಾಡಿದ್ದೇನೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್, ತಹಶೀಲ್ದಾರ್, ರೈತರು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ಏನಿವತ್ತು ನಮ್ಮ KT ತಿಪ್ಪೇಸ್ವಾಮಿ, ಸಿದ್ದರಾಮಣ್ಣ, ನಮ್ಮ ಮೆಂಬರು ತಿಮ್ಮಣ್ಣ, ಆಮೇಲೆ ಶಿವಣ್ಣ, ನೀರಣ್ಣ, ಇದು ಅದಕ್ಕೆ ಮಗಲ ಕುದ್ರಣ ಎಲ್ಲರೂ ಇದ್ದೀರಿ. ನಿಜ, ಇವತ್ತು ನೀರು ನಮ್ಮ ಜಿಲ್ಲೆಗೆ ಎಲ್ಲ ತಾಲೂಕುಗಳಿಗೆ ಅವಶ್ಯಕತೆ ಇದೆ. ಎಲ್ಲ ತಾಲೂಕು ಅವಶ್ಯಕತೆ ಇದೆ. ಎಲ್ಲ ತಾಲೂಕಲ್ಲೂ ಸಾವಿರಾರು ಜನ ರೈತರು ಇವತ್ತು ನೀರನ್ನು, ಮಾರಿ ಕಣಿವೆ ನೀರನ್ನು ಎದುರು ನೋಡ್ತಾರೆ. ಅದರಲ್ಲಿ ವಿಶೇಷ ನಮ್ಮ ಹಿರಿಯೂರು ತಾಲೂಕಲ್ಲಿ ನೆನೆಸ್ಕೋಬೇಕು. ಈ ಕಾರ್ಯಕ್ರಮ 2004ರಲ್ಲಿ ಪ್ರಾರಂಭ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ, ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು. ಅಲ್ಲಿಂದ ಚಾಲುವಾಗಿ 8ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು, ಆವಾಗ ನಾನು ಮಿನಿಸ್ಟ್ರಿಯಲ್ಲಿ, ಆವಾಗ ನೀವು ನೋಡೋದಲ್ಲ ಎಷ್ಟು ದೊಡ್ಡ ಗಲಾಟೆ ಆಯಿತು, ಎಷ್ಟೋ 2 ವರ್ಷ ಕುತ್ಕೊಂಡಿದ್ರು. ನಾನು ಬಂದ ಮೇಲೆ 5 TMCನ ಗೌರ್ಮೆಂಟ್ ಆರ್ಡರ್ ಮಾಡಿಸಿ ನೀರನ್ನು ಕೊಡ್ತಕ್ಕಂಥ, ಆವಾಗ 500, ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ 500-600 ಕೋಟಿ ಖರ್ಚು ಮಾಡಿದ್ರು. 2013 ಸನ್ಮಾನ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು ಬಂದ ಮೇಲೆ ಅದಕ್ಕೆ ಅತಿ ಹೆಚ್ಚು ವೇಗ ಪಡೆಯಿತು. ನಿಮಗೆ ಮಾಹಿತಿ ಹೇಳ್ತಾನೆ, ಈಗಿರ್ತಕ್ಕಂಥದ್ದು ಅನೇಕ ದಶಕಗಳಿಂದ ಈಗ ನಮಗಿರ್ತಕ್ಕಂಥದ್ದು ಅಚ್ಚುಕಟ್ಟು ಕೇವಲ 25,000 ಎಕರೆ ಮಾತ್ರ. ಆದರೆ 13ರಲ್ಲಿ ಸಿದ್ದರಾಮಯ್ಯನವರು ಬಂದ ಮೇಲೆ ನಾವು ಇದನ್ನು ವಿಸ್ತರಣೆ ಮಾಡಿ ಎಲ್ಲ ತಾಲೂಕಿಗೂ ಕೊಡಬೇಕು ನೀರನ್ನು. ತುಂಗಾಯಿಂದ 17 TMC ಎತ್ತು ಕೊಡಬೇಕು, 11 ಚಿಲ್ಲರ ಭದ್ರಾಯಿಂದ ಕೊಡಬೇಕು ಅಂತೇಳಿ ನಾವು ಈ ಪ್ಲ್ಯಾನನ್ನು ಮಾಡಿ ಈಗ 12 TMC ನಮಗೆ ಭದ್ರಾದಿಂದ ಅಲೋಕೇಶನ್ ಇದೆ. 2 ವರ್ಷ ಆಗ್ತಾ ಬಂದಿದೆ ನಮ್ಮ ಸರ್ಕಾರ ಬಂದಾಗಿಂದ. ನಿಮಗೆ ಮಾಹಿತಿ ಇರಲಿ, 2 ವರ್ಷದಿಂದನೂ ನಾನು ಏನು ಹಿಂದೆ ಏನಾಗಿದೆ ಅದರಲ್ಲಿ 13ರಲ್ಲಿ ಮಾಡಬೇಕಾದ್ರೆ ಗಾಯತ್ರಿ ಜಲಾಶಯಕ್ಕೆ ಅಲೋಕೇಶನ್ ಕೊಟ್ಟಿದ್ದೆ. ಅದು ನಾವು ಮೊನ್ನೆ ದಿವಸ 1 ವರ್ಷದ ಕೆಳಗಿಂದ ಇದನ್ನು DPR ಮಾಡಿಸಿ ನಿಮ್ಮ ಜೊತೆಗೂ ಭಾಳಷ್ಟು ಜೊತೆ ಚರ್ಚೆ ಮಾಡಿದ್ದೀನಿ. ಮೇಜರ್ ಇರಿಗೇಷನ್ ಅಧಿಕಾರಿಗಳು ಕರೆಸಿ, MI ಅಧಿಕಾರಿಗಳು ಜಾಯಿಂಟ್ ಸಭೆ ಮಾಡಿ ನಿಮ್ಮನ್ನು ಕರೆಸಿದ್ರು. ನೀನಿತ್ತು ಅವತ್ತು, ಅದಕ್ಕೆ ನಾವು ಕರಿಬೇಡಪ್ಪ KT ಅಂದರು. ಸಿದ್ದರಾಮಣ್ಣ KT ಇಬ್ಬರೇ ಬರೋದು. ಹೌದು, ಟ್ಯಾಂಕರಾಗಿ ಯಾಕೆ ನೀರು ಬಿಡೋದು, ಅದು ದೊಡ್ಡ ತಪ್ಪು ಮಾಡಿದ್ವಿ ನಾವು. ಅದು ದೊಡ್ಡ ತಪ್ಪು. ಏನು ತಪ್ಪಾಯಿತು ಅಂತ ಹೇಳ್ತೀನಿ ನೆಕ್ಸ್ಟು. ಅದೇನಾಯಿತು, ಕೊನೆಗೆ ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ. 4 ಬಾರಿ ನಾನು ಬೋಸರಾಜ್ ಅವ್ರ ಜೊತೆ, ಸಂಬಂಧಪಟ್ಟಂಥ ಇಲಾಖೆ ಜೊತೆ, ವಿಶ್ವೇಶ್ವರಯ್ಯ ಜಲನಿಧಿಗೆ ಮೊನ್ನೆ ಬಂಡೋದ್ರು ಸಂಚಿತಾಪುರನ ಅವ್ರನ್ನೂ ಕರೆದು, ಈ ರಾಜ್ಯದ ನೀರಾವರಿ ಸಲಹೆಗಾರರಾಗತಕ್ಕಂಥ ಅನಿಲ್ ಕುಮಾರ್ ಅವ್ರನ್ನ ಕರೆದು, ವಾಟರ್ ಡಿಸ್ಪ್ಯೂಟ್ ಅನಿಲ್ ಅವ್ರನ್ನ ಕರೆದು ಹೆಂಗೆ ರೀತಿ ಮಾಡ್ಬೇಕು ನಾವು ಅಲೋಕೇಶನ್ ಕೊಡೋದು ಅಷ್ಟು ಸುಲಭದ ಮಾತಿಲ್ಲ. ನಾನು 0.5 TMC ಕೇಳಿದ್ದೀನಿ. ಈಗ ನಮಗೆ ಭದ್ರಾದಿಂದ ನೀರು ಅಲೋಕೇಶನ್ ಸಿಗಲ್ಲ. ಈಗ ನಾವು ಕೃಷ್ಣಾ ಬೇಸಿನಲ್ಲಿ ಹುಡುಕ್ಬೇಕು ನೀರು. ಏನು ಸುಮಾರು 24 TMC ಸಣ್ಣ ನೀರಾವರಿ ಇದೆಯೋ ಅದರಲ್ಲಿ ಈಗ ಹರಸಾಹಸ ಮಾಡಿ ಈ ರಾಜ್ಯದ ನೀರಾವರಿ ತಜ್ಞರಾದ ಅನಿಲ್ ಕುಮಾರ್ ಅವರು, ಆಮೇಲೆ ಸಂಬಂಧಪಟ್ಟಂಥ ಇಲಾಖೆ ಎಲ್ಲ ಹಿರಿಯ ಸಚಿವರು ಮೊನ್ನೆ ನಿಮಗೆ ಸಂಚಿತಪ್ಪ ಹೋಗಿದ್ದೆ ಅವತ್ತು, ಮೊನ್ನೆ ಅದಕ್ಕೆ 2 ದಿವಸ ಮುಂಚೆ ನಾವು ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ದೆ. ಜಯಪ್ರಕಾಶ್ ಹಿಂದೆ ಧರ್ಮಪುರಕ್ಕೆ ಬಂದು ಕೆರೆಗಳೆಲ್ಲ ಸೇರಿಸಿದ್ವಿ ಅಂತ ಹೇಳೋಗಿದ್ರು. ಅವರು ಸುಮಾರು 8 ಜನ ತಜ್ಞರಿಗೆ ಮೀಟಿಂಗನ್ನು ಮಾಡಿದ್ದಾರೆ. 0.5 TMCನ ಕೂಡ DK ಶಿವಕುಮಾರ್ ಗಮನಕ್ಕೂ ನಾನು ತಂದಿದ್ದೀವಿ. ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಹೇಳಿದ್ದಾಗ ಇದೇ ವರ್ಷದಲ್ಲಿ ನಾವು
ಈ ಭಾಗದ ನೀರು ಕೊಡೋದ್ರ ಜೊತೆಗೆ ನಾವು 5 ತಾಲೂಕಿಗೆ ನೀವು ಬಜೆಟ್ ಬುಕ್ ಓದಿದ್ರಲ್ಲ ಪೇಪರ್ ಕನ್ನಡಪ್ರಭದ ಕರೆಕ್ಟಾಗಿ ಸವಿಸ್ತರವಾಗಿ ಬರೆದಿದ್ದಾರೆ ಇವತ್ತು. ಒಂದು ನಿಮಿಷ ತಡಿ. ನಿಮ್ಮ ತಾಲೂಕು ಬಿಟ್ಟಿಲ್ಲ, ಅಲ್ಲಿ CBCಯಿಂದ ಆ ಕಡೆ ಹೋಗೋದು ನೀರು ನಮ್ಗೆ ಹಿಂಗೆ ಬರಲ್ಲ. ಅದು ಅಲ್ಲಿ ಆ ಕೆರೆ ಬಂದರೆ ಆ ಕೆರೆ ತುಂಬುತ್ತೆ. ಆ ಕೆರೆ ಇದೆ, ಟೆಂಡರ್ ಆಗೋಗಿದೆ, ಅದು ಟೆಂಡರ್ ಆಗೋಗಿದೆ. ಈ